ನಿಮ್ಮ ಮನೇಲೆಲ್ಲ ಮಸಾಲೆ ಯೂಸ್ ಮಾಡ್ತೀರಲ್ಲ ಚೆನ್ನಾಗಿ, ಭಾಳ ಸ್ಪೈಸಿಯಾಗಿ ಏನೇನು ಮಾಡ್ತೀರಿ? ಪಲಾವ್ ಎಲ್ಲ ಮಾಡ್ತೀರಾ, ಬಿರಿಯಾನಿ ಮಾಡ್ತೀರಾ, ಕರೀಸ್ ಎಲ್ಲ ಮಾಡ್ತೀರಾ, ಕರೆಕ್ಟ್ ಅಲ್ಲ? ಅದು ನಮಗೆಲ್ಲ ಗೊತ್ತಿರೋದು ತಿಂದು ಮಾತ್ರ ಇದ್ದವರು. ಆದರೆ ಅದೇ ಸ್ಪೈಸ್ನ, ಅದೇ ಮಸಾಲೆನ ನೀವು ಬೇರೆ ರೀತಿ ಯೂಸ್ ಮಾಡಿಕೊಂಡು ನಿಮ್ಮ ಜೀವನನ ಯಾವ ರೀತಿ ಅಭಿವೃದ್ಧಿಪಡಿಸ್ಬೋದು, ಯಾವ ರೀತಿ ಅಬಂಡೆನ್ಸ್ನ ಪಡಿಬೋದು, ಯಾವ ರೀತಿ ಸಮೃದ್ಧಿ ಹೊಂದ್ಬೋದು ಅನ್ನೋದು ಗೊತ್ತಿದೆಯಾ? ವೆರಿ ಗುಡ್. ಬೈ ಚಾನ್ಸ್ ನಿಮ್ಮಲ್ಲಿ ಮನೆಯಲ್ಲಿ ದುಸ್ವಪ್ನಗಳು ಬರ್ತಾ ಇದ್ದರೆ, ಸಂಬಂಧಗಳು ಹಳಸ್ತಾ ಇದ್ದರೆ, ನಿಮ್ಮ ವ್ಯಾಪಾರ ಸ್ಥಾನದಲ್ಲಿ ಗಿರಾಕಿಗಳು ಜಾಸ್ತಿ ಬರ್ತಾ ಇದ್ದಿದ್ರೆ, ಫುಟ್ಫಾಲ್ ಕಡಿಮೆ ಇದ್ದರೆ, ಅಟ್ರಾಕ್ಷನ್ ಕಡಿಮೆ ಆಗ್ತಾ ಇದೆ ಅನಿಸಿದ್ರೆ, ಗಂಡ ಹೆಂಡತಿಯರ ಮಧ್ಯ ಸಂಬಂಧದಲ್ಲಿ ಬಿರುಕು ಬಿಡ್ತಾ ಇದ್ರೆ, ಅಥವಾ ಮನೆ ಒಳಗಡೆ ಸಂಬಂಧಗಳು ಹಾಳಾಗ್ತಾ ಇದ್ರೆ ಏನು ಮಾಡಬೇಕಾಗತ್ತೆ? ಈ ಸ್ಪೈಸ್ನ ಯಾವ ಥರ ಯೂಸ್ ಮಾಡಬೇಕು? ನೀವು ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಯಾವ ಸ್ಪೈಸ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿದೆಯಾ? ವೆರಿ ಗುಡ್. ಕ್ಯೂರಿಯಾಸಿಟಿ ಅಲ್ಲ ಇದು, ನನಗೂ ತಿಳ್ಕೊಳ್ಬೇಕಂತ ಭಾಳ ಆಸೆ ಇತ್ತು. ಹಾಗಾಗಿ ನಾನು ಇದನ್ನು ಕಲಿತು ಪ್ರಾಕ್ಟಿಕಲ್ಸ್ ಮಾಡಿ ಈಗ ಅದೇ ವಿದ್ಯೆನ ನಾನು ನಿಮಗೆ ಹೇಳ್ಕೊಡೋಕ್ಕೆ ರೆಡಿ ಇದ್ದೀನಿ. ಕಲಿತೀರಾ? ಓಕೆ, ಒಂದು ಟಿಪ್ ಹೇಳ್ಬಿಡ್ತೀನಿ, ಅದನ್ನು ನೀವು ಮಾಡಿ ನೋಡಿ, ಖಂಡಿತವಾಗಿ ಯಶಸ್ಸು ಕಂಡೇ ಕಾಣ್ತೀರ. ನೀವು ಯಾವುದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಮನೆಯಿಂದ ಹೊರಗಡೆ 2 ಅಥವಾ 3 ಕಾಳು ಮೆಣಸು ಕೆಳಗಡೆ ಹಾಕಿಬಿಟ್ಟು, ಕಾಲಿಂದ ಅದನ್ನು ತುಳಿದ್ಬಿಟ್ಟು, ಎಡಗಾಲಿಂದ ತುಳಿದ್ಬಿಟ್ಟು, ಸಾಧ್ಯ ಪುಡಿ ಮಾಡಿ ನಂತರ ಮುಂದೆ ಹೋಗ್ಬಿಡಿ, ಹಿಂದೆ ತಿರುಗಿ ನೋಡ್ಬೇಡಿ. ಆ ದಿನದ ಕೆಲಸ ಗ್ಯಾರಂಟಿ ಯಶಸ್ಸಾಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನೀವು ಕೂಡ ಇದು ಮಾಡಿಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ವೆರಿ ಗುಡ್. ಹಾಗೆಯೇ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದರೆ, ಒಂದು 8-9 ಮಸಾಲೆಗಳನ್ನ ಯೂಸ್ ಮಾಡಿಕೊಂಡು ಒಂದು 27-37 ಟೈಪಲ್ಲಿ ಯಾವ ರೀತಿ ಅದನ್ನು ಪಾಸಿಟಿವ್ ಯೂಸ್ ಮಾಡ್ಕೊಳ್ಳೋದು ಅಂತ ಟ್ರಿಕ್ ಹೇಳ್ಕೊಡ್ತೀನಿ, ಆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ನೀವು ಕಲಿಯಕ್ಕೆ ಹಿಡಿದ್ರೆ ಇದೇ ಫೆಬ್ರವರಿ 12, 2024 ಇಸವಿ ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರಿನಲ್ಲಿ ಈ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದ್ರಿಂದ ಯಾರು ಬೇಗ ಬುಕ್ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ಲಭ್ಯ ಇರುತ್ತೆ. ಅದರಲ್ಲೂ ದಂಪತಿಗಳು ಬಂದರೆ ಅದರ ಎಫೆಕ್ಟ್ ಭಾಳ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಕೆಲವು ಗಂಡಸರು ಮಾಡೋ ಟೆಕ್ನಿಕ್ಸ್ ಇರುತ್ತೆ, ಅದರಲ್ಲಿ ಕೆಲವರು ಹೆಂಗಸರು ಮಾಡೋದಿರುತ್ತೆ, ಕೆಲವರು ಇಬ್ಬರು ಒಟ್ಟಿಗೆ ಸೇರಿ ಮಾಡೋ ಟೆಕ್ನಿಕ್ಸ್ ಇರುತ್ತೆ. ಸೊ ಅದರಿಂದ ಇಬ್ಬರು ಒಟ್ಟಿಗೆ ತಿಳ್ಕೊಂಬಿಟ್ರೆ ನಿಮ್ಮ ಲೈಫ್ ಕೋಶನ್ನ ಭಾಳ ಚೆನ್ನಾಗಿ ಮಾಡ್ಕೊಬೋದಲ್ಲ. ಬರ್ತಿರುತ್ತಾನೆ. ಹಾಗಾದರೆ ಕೆಳಗೆ ಕೊಟ್ಟಿರೋ ಲಿಂಕಲ್ಲಿ ಈಗಲೇ ಈ ಕ್ಷಣನೇ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಸೀಟ್ ಕಾದಿರಿಸ್ಕೊಡಿ. ಮತ್ತೆ ಬೇಜಾರು ಮಾಡ್ಕೊಬೇಡಿ, ನನಗೆ ಹೋಗೋಕ್ಕಾಗಲಿಲ್ಲ, ನನಗೆ ಅರ್ಜೆಂಟ್ ಇತ್ತು, ಅದಿತ್ತು. ಇದು ನಿಮ್ಮ ಜೀವನ, ನೀವೇ ಪ್ರಿಯಾರಿಟಿ ಕೊಟ್ಕೊಳ್ಬೇಕು. See you on 11th February 2024.